ಅಭಿಪ್ರಾಯ ಹೇಳಿಕೊಳ್ಳಲು ಅವರು ಮೀಟಿಂಗ್ ಮಾಡ್ತಾರೆ. ಒಂದು ಕಡೆ ಬಾಲಂಕೂಸಿಗಳು ಪಕ್ಷದಲ್ಲಿ ಕೆಲಸ ಮಾಡ್ತಾರೆ, ಇನ್ನೊಂದೆಡೆ ಪಕ್ಷವನ್ನ ಹತೋಟಿಗೆ ತೆಗೆದುಕೊಳ್ಳಲು ಕೆಲಸ ಮಾಡ್ತಾರೆ ಎಂದು ಬೆಳಗಾವಿ ಹೊರವಲಯದಲ್ಲಿ ಸಭೆ ಮಾಡಿದ ರಮೇಶ್ ಜಾರಕಿಹೊಳಿ ಆ್ಯಂಡ್ ಟೀಮ್ ವಿರುದ್ಧ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿಯವರು ವಾಗ್ದಾಳಿ ನಡೆಸಿದ್ರು. ಮತ್ತು ಪರಿಶಿಷ್ಟ ಜಾತಿಯ ಪರಿಶಿಷ್ಟ ಪಂಗಡದ ಜನರ ಶ್ರೇಯೋಭಿವೃದ್ಧಿಗಾಗಿ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳಿ ಆ ಜನರ ಹಿತಾಸಕ್ತಿಯನ್ನು ನಾವೇ ಕಾಪಾಡ್ತೀವಿ ಅಂತೇಳಿ ಆ ಜನರ ದುಡ್ಡನ್ನು ಲೂಟಿ ಮಾಡುವಂಥ ಕೆಲಸ ಏನು ನಡೀತು ಅದನ್ನು ಪಾರ್ಲಿಮೆಂಟ್ನಲ್ಲಿ ನಾನು ಮಾತನಾಡಿದೆ. ಅದರ CBI ತನಿಖೆ ಆಗಬೇಕನ್ನುವಂಥ ಕೂಡ ಒತ್ತಾಯವನ್ನು ನಾನು ಮಾಡಿದ್ದೇನೆ. ಈಗಾಗಲೇ ಅದರದ್ದು ಮಾನ್ಯ ಗೌರವಾನ್ವಿತ ರಾಜ್ಯಪಾಲರು ಕ್ರಮವನ್ನು ವಹಿಸಿದ್ದಾರೆ, ಅದು ತನಿಖೆ ಆಗಬೇಕಂತೇಳಿ. ಹೀಗಾಗಿ ಅದು ತನಿಖೆ ಮುಂದುವರೆದ. ಆದರೆ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ, ಅವರು ಅದನ್ನು ಬೇರೆ ಯಾವುದೇ ಒಂದು ಕಲರ್ ಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದಾರೆ. ನಾವು ಹಿಂದುಳಿದ ವರ್ಗದವರು, ಅದಕ್ಕೆ ನಮ್ಮ ಮೇಲೆ ಈ ರೀತಿ ಆಗ್ತಾಯಿದೆ ಅಂತ. ಅರೆ, ನೀವು ದುಡ್ಡು ಹೊಡೆದಿದ್ದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಆ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಜನರ ದುಡ್ಡನ್ನು ಹೊಡೆದು ನಾನು ಹಿಂದುಳಿದ ವರ್ಗದವನು ಅಂತ ಹೇಳ್ಕೊಳ್ಳುವಂಥದ್ದು ಏನಾಗ್ತಿದೆ. ಒಂದು ಎರಡನೇದ್ದು, ಯಾರು ಕಾನೂನು ಪ್ರಕ್ರಿಯೆಯನ್ನು ತೊಗೋಬೇಕಂತೇಳಿ ಹೇಳಿದಂಥ ಗೌರವಾನ್ವಿತ ರಾಜ್ಯಪಾಲರು ಕೂಡ ಪರಿಶಿಷ್ಟ ಸಮಾಜಕ್ಕೆ ಸೇರಿದಂಥ ವ್ಯಕ್ತಿ. ಹೀಗಾಗಿ ಸಮಾಜದ ಪ್ರಶ್ನೆ ಇಲ್ಲಿ ಬರೋದಿಲ್ಲ. ಆಡಳಿತ ವ್ಯವಸ್ಥೆ ವಿಫಲ ಆದಾಗ ಅದನ್ನು ನೈತಿಕ ಜವಾಬ್ದಾರಿಯನ್ನು ಮುಖ್ಯಮಂತ್ರಿಗಳು ಹೊತ್ಕೋಬೇಕಾಗ್ತದೆ ಮತ್ತು ಅದರ ಯೋಗ್ಯ ತನಿಖೆ ಕೂಡ ಆಗಬೇಕಾದ. ಆ ದಿಕ್ಕಿನಲ್ಲಿ ತನಿಖೆ ನಡೆದದ್ದು. ಸರ್, ಕರ್ನಾಟಕದ ಜನರ ಒಂದು ಪ್ರತಿನಿಧಿ ಇಂಥ ಅಪವಾದ ಬಂದ ಅಲ್ಲ, ನಿಶ್ಚಿತವಾಗಿಯೂ ಕರ್ನಾಟಕ ರಾಜ್ಯ ರಾಜಕಾರಣ ಒಂದು ಮೌಲ್ಯಾಧಾರಿತ ರಾಜಕಾರಣ ಅಂತೇಳಿ ನಾವು ಹಿಂದೆ ಹೇಳ್ತಿದ್ವಿ. ಯಾವತ್ತೋ ದಿವಂಗತ ರಾಮಕೃಷ್ಣ ಹೆಗಡೆ ಅವರು ಇದ್ದಂಥ ಕಾಲದಲ್ಲಿ ಅವರು ಕೂಡ ರಾಜೀನಾಮೆಯನ್ನು ಕೊಡ್ತಕ್ಕಂಥ ಸಂದರ್ಭ ಬಂತು. ಒಂದು ಬಾಟ್ಲಿಂಗ್ ಹಗರಣ ಇರ್ಬೋದು ಅಥವಾ ಫೋನ್ ಕದ್ದಾಲಿಕೆ ಇರ್ಬೋದು. ಆ ರೀತಿ 2 ಸಂದರ್ಭಗಳಲ್ಲಿ ಅವರು ರಾಜೀನಾಮೆಯನ್ನು ಕೊಟ್ಟು ಮತ್ತೊಂದು ಸಲ ಜನರಿಂದ ಅಧಿಕಾರವನ್ನು ಪಡೆದು ವಾಪಸ್ ಬಂದರು. ಬಂಗಾರಪ್ಪನವರು ಕ್ಲಾಸಿಕ್ ಕಂಪ್ಯೂಟರ್ ಹಗರಣದಲ್ಲಿ ಸಿಕ್ಕೊಂಡ್ರು ಅಂತೇಳಿ ಅವರು ರಾಜೀನಾಮೆ ಕೊಡುವಂಥ ಸಂದರ್ಭ ಬಂತು. ಈ ರೀತಿ ನಾವು ಹೇಳ್ತಾ ಹೋದರೆ ಅನೇಕ ಘಟನೆಗಳು ಅವತ್ತು ಭಾಳಷ್ಟು ಜನ ರಾಜೀನಾಮೆ ಕೊಡುವಂಥ ಸಂದರ್ಭ ಆಯಿತು. ಇತ್ತೀಚೆಗೆ ಸನ್ಮಾನ್ಯ ಯಡಿಯೂರಪ್ಪನವರು ಕೂಡ ಈ ಡಿನೋಟಿಫಿಕೇಷನ್ ಹಗರಣದಲ್ಲಿ ಸಿಕ್ಕಾಗ ಅಧಿಕೃತ ವಿರೋಧ ಪಕ್ಷದ ನಾಯಕರಾಗಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಏನು ಮಾತನಾಡಿದ್ರು ಅನ್ನೋದನ್ನು ಇವತ್ತು ವೈರಲ್ ಆಗ್ತಾ ಇದೆ ಎಲ್ಲ ಕಡೆ. ಒಂದು ಸಲ ಅವರು ಅದನ್ನು ನೋಡಬೇಕಾಗ್ತದೆ, ಆ ರೀತಿ ಏನಾಯ್ತು ಅಂತೇಳಿ ನೋಡಿ. ನಾನು ಇನ್ನೊಬ್ಬರಿಗೆ ಹೇಳೋದು ಆಚಾರ, ನಾನು ತಿನ್ನೋದು ಬದನೆಕಾಯಿ ಅಂದರೆ ಆಗೋದಿಲ್ಲ. ನಾವು ಯಾರಿಗೆ ಆಚಾರ ಹೇಳ್ತೀವಿ ನಾನು ಕೂಡ ಅದನ್ನು ಪಾಲಿಸಬೇಕಾಗ್ತದೆ. ಆ ದಿಕ್ಕಿನೊಳಗೆ ಅದನ್ನು ಒಂದು ಹೆಜ್ಜೆ ಮುಂದೆ ಬರ್ಬೇಕನ್ನೋದು. ಈ ಪ್ರಕರಣದಲ್ಲಿ ಏನಾಗಬೇಕಂತ ಹೇಳ್ತೀರಾ ಸರ್? ಯೋಗ್ಯ ತನಿಖೆ ಆಗಬೇಕು. ಸರ್ಕಾರಿ ಹಣವನ್ನು, ಅದು ಪರಿಶಿಷ್ಟ ಜಾತಿಗೆ ಪರಿಶಿಷ್ಟ ಪಂಗಡಕ್ಕೆ ಸಂಬಂಧಪಟ್ಟಂಥ ಹಣವನ್ನು ಏನು ಲೂಟಿ ಮಾಡಿದ್ದಾರೆ ಅವ್ರ ಮೇಲೆ ಶಿಕ್ಷೆ ಆಗಬೇಕು ಮತ್ತು ಸೂಕ್ತ ಕಾನೂನು ಕ್ರಮ ಆಗಬೇಕು. ಮೂರಾ ವಿಚಾರದಲ್ಲಿ ಬಿಜೆಪಿ ಸಂಘಟನಾತ್ಮಕ ಹೋರಾಟ ಮಾಡ್ತೈತೆ ಅಥವಾ ಹಿಟ್ ಆ್ಯಂಡ್ ರನ್ ಕೇಸ್ ಆಗುತ್ತೆ? ಇಲ್ಲ, ಸಂಘಟಿತಾತ್ಮಕ ಈಗಾಗಲೇ ನಾವು ಪಾದಯಾತ್ರೆ ಮಾಡಿದ್ದೀವಿ. ಆ ಪಾದಯಾತ್ರೆಯ ಫಲಶ್ರುತಿ ಇವತ್ತು ನಿಮ್ಮ ಕಣ್ಣೆದುರಿಗೆ ಅದ. ಸರ್, ಈಗ ನಿನ್ನೆ ಒಂದು ಐವಾನ್ ಡಿಸೋಜಾ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಅವರು ಏನಾದರೂ ರಾಜೀನಾಮೆ ಕೇಳಿದ್ದಾರೆ. ಬಾಂಗ್ಲಾದೇಶದ ಮಾದರಿಯಲ್ಲಿ ಡಿಸೋಜಾ ಒಬ್ಬರ ಕೊಟ್ಟಿಲ್ಲ, ಐವಾನ್ ಡಿಸೋಜಾನೂ ಕೊಟ್ಟರು, ಗೌರವಾನ್ವಿತ ಕಂದಾಯ ಸಚಿವರಾಗಿರ್ತಕ್ಕಂಥ ಬೈರೇಗೌಡರು ಕೊಟ್ಟರು, ಇನ್ನೊಬ್ಬರು 3 ಜನ ಈ ರೀತಿ ಕ್ಯಾಬಿನೆಟ್ಲಿರ್ತಕ್ಕಂಥ 2 ಮಂತ್ರಿಗಳು, ಒಬ್ಬರು ವಿಧಾನ ಪರಿಷತ್ ಸದಸ್ಯರು ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಇದೇನು ತೋರಿಸ್ತದಂದ್ರೆ ಕಾನೂನೆಲ್ಲ ನಮಗಲ್ಲ, ನಾವು ಏನು ಬೇಕಾದರೂ ಮಾಡಿ ನಡೀತೈತೆ ಅನ್ನುವಂಥ ಒಂದು ಪರಿಸ್ಥಿತಿಗೆ ಇವತ್ತು ಕಾಂಗ್ರೆಸ್ಸಿನ ಮುಖಂಡರು ಬಂದು ನಿಂತಿದ್ದಾರೆ. ಹೀಗಾಗಿ ಬಾಂಗ್ಲಾ ಘಟನೆಯನ್ನು ಹೋಲಿಕೆ ಮಾಡುವಂಥದ್ದು ಅತ್ಯಂತ ನಾಚಿಕೆಗೇಡಿನ ಸಂಗತಿ ಅದು. ಹೀಗಾಗಿ ಅದನ್ನು ಅವ್ರು ವಾಪಸ್ ಪಡಿಬೇಕು, ರಾಜ್ಯದ ಜನರ ಕ್ಷಮೆಯನ್ನು ಕೇಳಬೇಕಂತ ನಿಮ್ಮ ಮೂಲಕ ನಾನು. ಸರ್, ಇನ್ನೊಂದು ಚರ್ಚೆ ಏನಂದ್ರೆ ಈಗ ಕಾಂಗ್ರೆಸ್ನಲ್ಲಿ ಒಂದು ಬಣದಲ್ಲಿ ಫುಲ್ ಖುಷಿ ಇದೆ, ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದೆ ಅನ್ನೋದು ಚರ್ಚೆ ಆಗ್ತಾ ಇದೆ ಸರ್. ಇದು ಅವ್ರ ಪಕ್ಷದ ಆಂತರಿಕ ವಿಚಾರವನ್ನು ನಾವು ಮಾತಾಡೋದು ತಪ್ಪಾಗ್ತದೆ. ಯಾರು ಖುಷಿ ಪಡ್ತಾರೋ, ಯಾರು ದುಃಖ ಪಡ್ತಾರೋ. ತಮ್ಮ ಪಕ್ಷದಾಗ ಬಿಜೆಪಿಯಾಗೂ ಒಂದ್ಸಲ ಒಬ್ಬರ ಸಿದ್ದರಾಮಯ್ಯ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ, ಒಬ್ಬರು ವಿರೋಧ ಬ್ಯಾಟಿಂಗ್ ಮಾಡ್ತಾರೆ. ಇದಂಗೆ ಸರ್? ಇಲ್ಲ, ನಾನು ಪಾರ್ಟಿ ಅಂದ್ಕೂಡಲೇ ಅದು ಕಾಂಗ್ರೆಸ್ನೋಗೂ ಇರ್ತದೆ, BJPಯಾಗೂ ಇರ್ತದೆ. ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಪಕ್ಷದ ಸಂಘಟನೆ ದೃಷ್ಟಿಯಿಂದ ನೀವು ಯಾವ ಕ್ರಮ ತಗೋಬೇಕು ಮತ್ತು ಯಾರ್ಯಾರು ಯಾವ್ಯಾವ ಹೆಸರು ಹೇಳ್ಕೊಂಡು ನೀವು ಆರಿಸಿ ಬಂದಿದ್ದೀರಿ ಆ ಸಮಾಜಕ್ಕೆ ಸರಿಯಾದ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸ ಎಲ್ಲರೂ ಮಾಡಬೇಕಾಗ್ತದೆ ಅನ್ನುವಂಥದ್ದು ಅಷ್ಟೇ ಹೇಳ್ತೇನೆ. ಸರಿಗ ಮಂಗಳವಾರ ನಗರದಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ಅವರವರ ಅಭಿಪ್ರಾಯಗಳನ್ನು ಹೇಳಿಕೊಳ್ಳೋಕೆ ಅವರು ಮೀಟಿಂಗ್ ಮಾಡಿಕೊಳ್ತಾರೆ. ನಾನು ನಮ್ಮ ಪಕ್ಷದ ಮುಖಂಡರಿಗೆ ಗಮನಕ್ಕೆ ತರ್ತೇನೆ. ಇದನ್ನು ಹೊರತುಪಡಿಸಿ ಹಗಲಿರುಳು ದುಡಿದು ಪಕ್ಷವನ್ನು ಅಧಿಕಾರಕ್ಕೆ ತರಲು ದುಡಿದ ನಿಷ್ಠಾವಂತ ಕಾರ್ಯಕರ್ತರು ಇದ್ದಾರೆ ಎಂದರು. ಐವಾನ್ ಡಿಸೋಜಾ ಅವರು ನೀಡಿರುವ ಹೇಳಿಕೆ ಪ್ರತಿಕ್ರಿಯಿಸಿದ ಅವರು, ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆ ಕೇಳಿದರೆ ಪಶ್ಚಿಮ ಬಂಗಾಳದ ಮಾದರಿಯಲ್ಲಿ ಪ್ರತಿಭಟಿಸುವುದಾಗಿ ಹೇಳಿಕೆ ನೀಡಿರುವುದು ನಾಚಿಕೆಗೇಡು. ಕೂಡಲೇ ಕಾಂಗ್ರೆಸ್ ನಾಯಕರು ರಾಜ್ಯದ ಜನರ ಕ್ಷಮೆ ಯಾಚಿಸಬೇಕು ಎಂದರು.
ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರ ಹಗರಣಗಳ ವಿರುದ್ಧ ರಾಜ್ಯಸಭೆಯಲ್ಲಿ ಧ್ವನಿ ಎತ್ತಿದ್ದು ಸಿಬಿಐ ತನಿಖೆ ಜಾರಿಯಲ್ಲಿದೆ. ಆದರೆ ಕಾಂಗ್ರೆಸ್ಸಿಗರು ಅದಕ್ಕೆ ಬೇರೆ ಬೇರೆಯ ಬಣ್ಣ ನೀಡ್ತಾ ಇದ್ದಾರೆ. ದಲಿತರ ಹೆಸರು ಹೇಳಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ಸಿಗರು ದಲಿತರ ಹಣವನ್ನ ಲೂಟಿ ಮಾಡಿದ್ದಾರೆ. ನೈತಿಕ ಹೊಣೆ ಹೊತ್ತು ಸಿಎಂ ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿದರು. ರಾಜಶೇಖರ್ ಹಿರೇಮಠ್, ಕೆಎಂಎಂ ಕನ್ನಡ, ಬೆಳಗಾವಿ.